ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ F&O ಅಂತ ಒಂದು ಟ್ರೇಡಿಂಗ್ ಆಪ್ಷನ್ ಇದೆ. ಸೊ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂದರೆ ಲೈಕ್ ಇದು ಯಾವ ರೀತಿ ಪ್ಲೇ ಆಗುತ್ತೆ ಅಂದರೆ, ಸಿಂಪಲ್ಲಾಗಿ ಗೈಸ್, ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇಲ್ಲ. ನನಗೆ ಡೇ ಬೈ ಡೇ ನನಗೆ ರಿಸಲ್ಟ್ ಗೊತ್ತಾಗ್ಬಿಡ್ಬೇಕು, ಈ ರೀತಿ ಏನೋ ಒಂದು ಇರುತ್ತೆ. ಸೊ ಇದು ಫ್ಯೂಚರ್ ಆಪ್ಷನ್ ಹಿಂಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಇನ್ವೆಸ್ಟ್ ಮಾಡೋದು ಅದು ಟ್ರೇಡ್ ಹೆಂಗಿರುತ್ತೆ ಅಂದರೆ ಸೆಕೆಂಡ್ಗೂ ಚೇಂಜಸ್ ಆಯ್ತಾ ಇರುತ್ತೆ, ಸೆಕೆಂಡ್ಗೂ. ಸೊ ಅವಾಗೇನಾಗುತ್ತೆ, ನೀವು ಒಂದು ಸ್ವಲ್ಪ ಗ್ರೋ ಲೆವೆಲ್, ಒಂದು ಸ್ವಲ್ಪ ಪ್ರಾಫಿಟ್ ಬರುತ್ತೆ ಅಂದಾಗ ಇನ್ವೆಸ್ಟ್ ಮಾಡೋದು. ಪ್ರಾಫಿಟ್ ಬಂದಾದ್ಮೇಲೆ ಲಾಸ್ ಅಂದರೆ ಡೌನ್ ಆಗುತ್ತೆ, ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅಂದಾಗ ನೀವು ಪ್ರಾಫಿಟ್ ಎಷ್ಟಿರುತ್ತೋ ಅಷ್ಟನ್ನ ರಿಮೂವ್ ಮಾಡ್ಕೊಳ್ಳೋದು. ಅದೊಂದು ಪ್ರಾಫಿಟ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ₹100 ಇರುತ್ತೆ, ₹100 ಇನ್ವೆಸ್ಟ್ ಮಾಡ್ತೀರಾ, ಟಕ್ಕಂತ ಇನ್ವೆಸ್ಟ್ ಮಾಡ್ತೀರಾ, ಅದೇನಾಗುತ್ತೆ 105, 110ಕ್ಕೆ ಹೋಗಿರುತ್ತೆ. ಸೊ ಇವಾಗ ಏನಾಗುತ್ತೆ, 109ಕ್ಕೆ ಬರುತ್ತೆ. ಸೊ ಇವಾಗ ನಿಮ್ಗೇನು ಅನಿಸುತ್ತೆ, 109ಕ್ಕೆ ಬಂದಾಗ ಇನ್ನೂ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಐಡಿಯಾ ಬರುತ್ತೆ. ಸೊ ₹109 ರಿಮೂವ್ ಮಾಡ್ತೀರಾ, ಅಂದರೆ ಅಲ್ಲಿಂದ ಅಂದರೆ ಆ ಟ್ರೇಡಿಂಗಿಂದ ಎತ್ತುತ್ತೀರಾ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗಿಂದ ಎತ್ತುತ್ತೀರಾ. ಸೊ ಅವಾಗ ಏನಾಗುತ್ತೆ, ₹9 ಪ್ರಾಫಿಟ್ಟು. ಈ ರೀತಿ ಲಾಸ್ ಆದ್ರೂ ಅಷ್ಟೇ. ಸೊ ಫಾರ್ ಎಕ್ಸಾಂಪಲ್, ₹100 ಹಾಕಿರ್ತೀರ, 105 ಹೋಗುತ್ತೆ, ಆಮೇಲೆ 99, 98 ಬರುತ್ತೆ. ಸೊ ಅದಾದಮೇಲೆ ಇನ್ನೂ ಲಾಸ್ ಆಗುತ್ತೆ ಅಂತ ಚಾನ್ಸಸ್ ಇರುತ್ತೆ. ಸೊ ಅವಾಗೂ ನೀವು ರಿಮೂವ್ ಮಾಡಿಬಿಡ್ತೀರಾ. ಆಮೇಲೆ ಇದರಲ್ಲಿ ಇನ್ನೊಂದೇನು ಅಂದರೆ, ಸಿಂಪಲ್ಲಾಗಿ ಲಾಸ್ ಆಗುತ್ತೆ ಅಂತ ಬೇಕಾದರೂ ಬಿಡ್ ಮಾಡ್ಬೋದು. ಹೌದು ಗೈಸ್, ನೀವೇನು ಕೇಳ್ತಿದ್ದೀರಾ ಅದು ನಿಜ. ಲಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ₹100 ಹಾಕ್ತೀರಾ, ₹100 ಹಾಕ್ಬಿಟ್ಟು ನೀವೇನು ಸೆಲ್ ಮಾಡ್ತೀರಾ, ₹100 ಸ್ಟಾಕ್ನ ಸೆಲ್ ಮಾಡಿಬಿಡ್ತೀರಾ, ₹100 ಸೆಲ್ಲು ಅಂತ. ಸೊ ₹100 ಸೆಲ್ ಮಾಡಿದಾಗ ಏನಾಗುತ್ತೆ, ಆ ಸ್ಟಾಕು ಡೌನ್ ಆಯ್ತಾ 90ಗೆ ಬಂದಾಗ 91ಗೆ ಹೋಗ್ತಾ ಇರುತ್ತೆ, ಗ್ರೋ ಆಗ್ತಾ ಇರುತ್ತೆ. ಅವಾಗ ಏನು ಮಾಡ್ತೀರಾ, 90ಗೆ ನೀವು ಸ್ಟಾಪ್ ಮಾಡಿ ಬೈ ಮಾಡ್ತೀರಾ ಶೇರ್ನ. ಸೊ ನೀವು ರಿವರ್ಸಲ್ ಪ್ಲೇ ಮಾಡ್ತಾ ಇರ್ತೀರ ಇವಾಗ. ಸೊ ಸೆಲ್ ₹100 ಮಾಡಿ ಬೈನ ₹90 ತಗೊಂಡಾಗ ಅದನ್ನೇ ರಿವರ್ಸು, ₹90 ಬೈ ಮಾಡಿ ₹100 ಸೆಲ್ ಮಾಡಿದ್ರೆ ₹10 ಪ್ರಾಫಿಟು ಅನ್ನೋ ಥರ. ಸೊ ಇದರಲ್ಲಿ ಏನಾಗುತ್ತೆ, ನೀವು ಈ ಥರ ಸೆಲ್ ಮಾಡಬೇಕಾದಾಗ ಫಸ್ಟು ಡಬಲ್ ಅಮೌಂಟೇನೋ ರಿಸರ್ವ್ ಮಾಡಬೇಕಾಗುತ್ತೆ. ಅದು ನೀವು ಅಲ್ಲಿ ಎಷ್ಟು ತೋರಿಸುತ್ತಲ್ಲ ಅಮೌಂಟು ಅಷ್ಟನ್ನು ಇನ್ವೆಸ್ಟ್ ಮಾಡೋಂಗಿಲ್ಲ. ಅದರಲ್ಲಿ ಏನೋ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ, ಅದು ತೋರಿಸುತ್ತೆ ಇಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ. ಇನ್ವೆಸ್ಟ್ ಮಾಡಿಬಿಟ್ಟು ಅದಲ್ಲ ನಿಮಗೆ ಬೈ ಮಾಡಿದಾಗ ಎಷ್ಟು ಬರುತ್ತೋ ಅದೆಲ್ಲ ಅಮೌಂಟು ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಫ್ಯೂಚರ್ ಆ್ಯಂಡ್ ಆಪ್ಷನ್ನು ತುಂಬ ರಿಸ್ಕಿ ಅಂತ ಕೇಳ್ತೀನಿ ಅಂದರೆ, ನನ್ನ ಪ್ರಕಾರ ಇಂಡಿಯನ್ ಸ್ಟಾಕಲ್ಲಿ ಅಷ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗಿಲ್ಲ ಫ್ಯೂಚರ್ ಆ್ಯಂಡ್ ಆಪ್ಷನು. ಸೊ ನಾರ್ಮಲ್ಲಾಗಿ ಒಂದು ಆಟ ಆಡೋ ಅಂಥದ್ದು. ಸೊ ಆಟ ಆಡೋ ಅಂಥದ್ದಂದರೆ ಬ್ಲೈಂಡ್ ಆಟ ಅಲ್ಲ. ಸೊ ಒಂದು ಸ್ವಲ್ಪ ಸ್ಟಡಿ ಮಾಡಿ, ಒಂದು ಸ್ವಲ್ಪ ಗ್ರಾಫ್ ಸ್ಟಡಿ ಮಾಡಿ, ಪೇಷನ್ಸ್ ಎಲ್ಲ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಪೇಷನ್ಸ್ ಎಲ್ಲ ಇಟ್ಕೊಂಡು ಮಾಡ್ಬೋದು. ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಬೇಕು, ಅದಕ್ಕೆ ಕೋರ್ಸ್ಗಳೆಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ನೀವು ನೆಕ್ಸ್ಟು ಪ್ರೊಫೆಷ್ನಲ್ ಆಗಿ ಟ್ರೇಡಿಂಗ್ ಮಾಡಬೇಕು ಅಂದಾಗ ಸೊ ಈ ಥರ ಎಲ್ಲ ಒಂದು ಪ್ರೋಸೆಸ್ಗಳನ್ನ ಮುಗಿಸ್ಕೊಂಡು ಒಂದು ಸ್ಟಡಿಗಳನ್ನ ಮಾಡ್ಕೊಂಡು ಓಕೆ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ಗೆ ಎಂಟ್ರಿ ಆಗ್ಬೋದು. ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಆಡಬೇಕಾದಾಗ ಹುಷಾರಾಗಿರ್ರಿ ಅಂತ. ಸೊ ಇದೇ ಮೇನ್ ರೀಸನ್ನು, ಕ್ರಿಪ್ಟೋ ಕರೆನ್ಸಿ. ಸೊ ನನ್ನ ತಮ್ನಿಲ್ ಮೇನ್ ಟಾಪಿಕ್ ಬಂದ್ಬಿಟ್ಟು ಕ್ರಿಪ್ಟೋ ಕರೆನ್ಸಿ ಮೇಲೆ ಗೈಸ್. ಸೊ ಕ್ರಿಪ್ಟೋ ಕರೆನ್ಸಿಲಿ ಯಾವುದೇ ಕಾರಣಕ್ಕೂ ಫ್ಯೂಚರ್ ಆ್ಯಂಡ್ ಆಪ್ಷನ್ನು ಬ್ಲೈಂಡಾಗಿ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಏನಂತ ಕೇಳ್ತಾ ಇದ್ದೀನಿ ಅಂದರೆ, ಕ್ರಿಪ್ಟೋ ಕರೆನ್ಸಿ ಈಸ್ ದ ಬೆಸ್ಟ್ ಆಪ್ಷನ್ ಟು ಡೂ ಲಾಟ್ ಆಫ್ ಮನಿ, ಬಟ್ ಇಟ್ ಈಸ್ ದ ವರ್ಸ್ಟ್ ಆಪ್ಷನ್ ಲೂಸಿಂಗ್ ಲಾಟ್ ಆಫ್ ಮನಿ. ಸೊ ಇದರಲ್ಲಿ ಇವೆರಡರಲ್ಲಿ ಏನು ಅರ್ಥ ಅಂದರೆ, ಸಿಂಪಲ್ಲಾಗಿ ನೀವು ಎಷ್ಟು ಸ್ಟಡಿ ಮಾಡಿ ನಿಮಗೆ 100% ಅಲ್ಲ 200% ಕಾನ್ಫಿಡೆನ್ಸ್ ಐತೆ ಅಂತ ಕ್ರಿಪ್ಟೋ ಕರೆನ್ಸಿಲಿ ಹೋಗಿ ದುಡ್ಡು ಮಾಡೋದು ಒಂದು ಸ್ವಲ್ಪ ಕಷ್ಟ, ಬಟ್ ತುಂಬ ದುಡ್ಡು ಮಾಡ್ಬೋದು. ಬಟ್ ಇಫ್ ಇನ್ ಕೇಸ್ ನೀವೇನಾದರೂ ಸ್ಟಡಿ ಮಾಡ್ದಿರಾ, ಬ್ಲ್ಯಾಂಕಾಗಿ ಬ್ಲೈಂಡಾಗಿ ಯಾರ್ದೋ ಟ್ರೇಡ್ ಫಾಲೋ ಮಾಡ್ತೀರಾ ಅಂತ ಹೋಗಿ ಎಂಟ್ರಿ ಆಗಿ ನೀವೇನಾದರೂ ಹೆಜ್ಜೆ ಇಟ್ಟರೆ ನೀವು ಬರೋ ಅಮೌಂಟ್ನೇ ಕಳ್ಕೊಬೋದು. ನಿಮ್ಮ ಹತ್ರ ಇರೋ ಆಸ್ತಿ ಕಳ್ಕೊಬೋದು ಅಂದ್ರೂ ಏನು ತಪ್ಪಿಲ್ಲ. ಸೊ ಕಳ್ಕೊಬೋದು. ಏನಂತ ಕೇಳ್ತಾ ಇದ್ದೀನಿ ಅಂದರೆ ಗೈಸ್, ಸಿಂಪಲ್ಲಾಗಿ ದುಡ್ಡು ಮಾಡೋದು ಸಿಕ್ಕಾಪಟ್ಟೆ ಈಸಿ ಅಲ್ಲ, ದುಡ್ಡು ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಒಂದು ಅಡಿಕ್ಷನ್ ಇದ್ದಂಗೆ ದುಡ್ಡು ಮಾಡೋದು. ಸೊ ದುಡ್ಡು ಮಾಡೋದು ಅಡಿಕ್ಷನ್ ಆದಾಗ ಏನಾಗುತ್ತೆ, ನೀವು ದುಡ್ಡು ಮಾಡ್ತಿದ್ದಂಗೆ ನೀವು ತಪ್ಪು ಮಾಡ್ತಾಯಿದ್ದೀರಾ ಕರೆಕ್ಟ್ ಮಾಡ್ತಾಯಿದ್ದೀರಾ ಅಂತ ನೋಡೋಲ್ಲ. ಸೊ ಇವಾಗ ದುಡ್ಡು ಮಾಡ್ತಾ ಇರ್ತೀರಾ, ತಪ್ಪು ಮಾಡ್ತಾ ಇರ್ತೀರ ನೀವು, ಬಟ್ ನಿಮ್ಮ ಮನಸ್ಸು ಏನು ಹೇಳ್ತಾರೆ, ಕರೆಕ್ಟಾಗಿ ಮಾಡ್ತಿದ್ಯಾ, ದುಡ್ಡು ಮಾಡ್ತಿದ್ಯಾ, ಓಕೆ ಕಂಟಿನ್ಯೂ ಮಾಡು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಸೊ ಅದು ತಪ್ಪು ಅಂತ ಗೊತ್ತಾದಾಗ್ಲೂ ಬಿಡೋಕ್ಕಾಗಲ್ಲ, ನಿಮಗೆ ರಿಕವರಿ ಮಾಡಬೇಕು ಅಂತಲೇ ನೀವು ಇದು ಮಾಡ್ತಾರೆ. ಸೊ ಇವಾಗ ಸಿಂಪಲಾಗಿ ಹೇಳಬೇಕು ಅಂದರೆ, ಜೂಜ್ ಆಡೋದು ಅಥವಾ ಇಸ್ಪೀಟ್ ಆಡೋದು,
ಗೇಮ್ ರಮ್ಮಿ ಸರ್ಕಲ್. ಸೊ ಇದು ಯಾವುದನ್ನು ನಾನು ಪ್ರಮೋಟ್ ಮಾಡ್ತಲ್ಲ, ದಯವಿಟ್ಟು ಇದನ್ನ ಯಾರು ಆಡಬೇಡಿ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ಅಲ್ಲಿ ಹೋಗಿ ಆಡಬೇಕಾದಾಗ ನೀವೇನು ಮಾಡ್ತೀರಾ, 1000 ರೂಪಾಯಿ ಹಾಕ್ತೀರಾ. ಫಾರ್ ಎಕ್ಸಾಂಪಲ್ ಒಂದು 2-3 ಗೇಮ್ ಗೆದ್ಬಿಟ್ರಿ, ಒಂದು 10-20 ಸಾವಿರ ದುಡ್ಡು ಮಾಡಿಬಿಟ್ರಿ. ಅವಾಗೇನಾಗುತ್ತೆ, ನಾನು 1000 ರೂಪಾಯಿ ಇಟ್ಕೊಬಂದು 20 ಸಾವಿರ ದುಡ್ಡು ಮಾಡಿಬಿಟ್ಟಿದ್ದೀನಿ ಬಿಡು, ಹೋದ್ರೂ ಇಲ್ಲಿ ದುಡ್ದಿರೋ ದುಡ್ಡೇ ತಾನೆ, ಇದರಿಂದ ಬಂದಿರೋ ದುಡ್ಡೇ ತಾನೆ ಅಂತ ಅಂದ್ಕೊಂಡು ಆ ಥರ ಮೈಂಡ್ಸೆಟ್ ಬರುತ್ತೆ. ಸೊ ಅವಾಗೇನು ಮಾಡ್ತೀರಾ, ಒಂದು 5,000 ರೂಪಾಯಿ ಖರ್ಚಿಗೆ ಅಂತ ಮಾಡಿಕೊಂಡು ಇನ್ನು ಮಿಕ್ಕಿದ್ನ ಆಟ ಆಡೋಣ ಅಂದ್ಬಿಟ್ಟು 2,000, 3,000, 5,000 ಹಾಕೊಂಡು 15,000 ವ್ಯಾನಿಷ್ ಆಗುತ್ತೆ ಕಂಪ್ಲೀಟಾಗಿ. ಅದಾದಮೇಲೆ ಏನಾಗುತ್ತೆ, ಜೋಬಲ್ಲಿ 5,000 ಇದೆ ಅಲ್ವಾ, ಅದನ್ನ ಎತ್ತು ಹಾಕಿದ್ರೆ ನಾನು ಮೇ ಬಿ 50,000 ಮಾಡ್ಬೋದು ಅಂದ್ಬಿಟ್ಟು 5,000ದಲ್ಲಿ ಏನು ಮಾಡ್ತೀರಾ, ಒಂದು 3,000 ತೆಗೆದು ಗೇಮ್ಗೆ ಹಾಕ್ತೀರಾ, ಅದು ವ್ಯಾನಿಷ್ ಆಗುತ್ತೆ. 5,000 12,000 ಹಾಕ್ತೀರಾ, ವ್ಯಾನಿಷ್ ಆಗುತ್ತೆ. ಅದಾದಮೇಲೆ ಏನು ಮಾಡ್ತೀರಾ, ಏನೋ ಒಂದು ಅರ್ಜೆಂಟು ಸಾಲ ಆಗಿಲ್ಲ ಅಂತ ಇಸ್ಕೊಂಡು ಅದನ್ನು ಹಾಕ್ತೀರಾ. ಅವಾಗ ಒಂದು ಸ್ವಲ್ಪ ಪ್ರಾಫಿಟ್ ಬರುತ್ತೆ, ತಿರ್ಗಾ ಲಾಸ್, ಪ್ರಾಫಿಟ್ ಲಾಸ್. ಇವಾಗ ಏನಾಗುತ್ತೆ, ಪ್ರಾಫಿಟ್ ಮಾಡೋದು ನೀವು ಒಂಥರ ನಾವು ಗೆದ್ಬಿಟ್ರೆ ಅನ್ನೋದೊಂದು ಖುಷಿ. ಸೊ ಗೆದ್ಬಿಟ್ರೆ ಜಾಸ್ತಿ ದುಡ್ಡು ಮಾಡ್ಬಿಡ್ಬೋದಲ್ಲ ಅನ್ನೋದೊಂದು ಇರುತ್ತೆ ಮೈಂಡಲ್ಲಿ. ಸೊ ಆ ಗೇಮ್ ಬಿಡಲ್ಲ. ಸೊ ನಾನು ಸೋತೋಗಿರೋದನ್ನೆಲ್ಲ ರಿಕವರಿ ಮಾಡ್ಕೊಂಡೆ ಹೋಗಬೇಕು ಅಂತ ಆಮೇಲೆ ಕೂರ್ತೀರ. ಸೊ ಗೆದ್ದಿರೋದೆಲ್ಲ ಲಾಸ್ ಆದರೂ ಚಿಂತೆ ಇಲ್ಲ ಅಂತ ಫಸ್ಟ್ ಮೈಂಡ್ ಸೆಟ್ ಇರುತ್ತೆ. ಅದಾದಮೇಲೆ ಒಂದು 20-30 ಸಾವಿರ ನಿಮ್ಮ ಕೈಯಿಂದ ಸಾಲ ಮಾಡಿ ಹಾಕ್ಬಿಟ್ಟು ಹೋದಾಗ ಇಲ್ಲಿ ಸೋತಿರೋದಷ್ಟು ನಾನು ರಿಕವರಿ ಮಾಡ್ಕೊಂಡೆ ಹೋಗಬೇಕು, ನಾನು ಇಲ್ಲ ಅಂದ್ರೂ ಒಂದು 50,000ನಾದರೂ ಹೊಡ್ಕೋಬೇಕು ಇಲ್ಲಿಂದ ಅಂತ ಸುಮ್ಮನೆ ಅದು ಇದು ಸಾಲ ಆಗಿಲ್ಲ ಅಂತ ಮಾಡ್ಕೊಂಡು ಅಡ ಗಿಡ ಇಟ್ಕೊಂಡು ಬೈಕ್ ಅಡ ಗೀಕಡ ಮನೆ ಅಡ ಕೊನೆಗೆ ಜಮ್ಮನ್ ಗಿಮ್ಮನೆಲ್ಲ ಮಾರ್ಕೊತೀರ. ಸೊ ಈ ರೀತಿ ಎಲ್ಲ ಮೈಂಡ್ ಸೆಟ್ಟು ಚೇಂಜ್ ಆಯ್ತಿರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕ್ರಿಪ್ಟೋ ಕರೆನ್ಸಿಲಿ ಹೋಗ್ಬೇಡಿ. ಏನಂತ ಕೇಳ್ತಿದ್ದೀನಿ ಅಂದರೆ ಗೈಸ್, ನಾನು ಒಂದು ವೀಡಿಯೋದಲ್ಲಿ ಇವಾಗ ರೀಸೆಂಟಾಗಿ ಬಿಟ್ಟಿರೋ ಒಂದು ವೀಡಿಯೋ ಯಾವುದು ಅಂದರೆ ವಿ ಡೂ ಓನ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದೊಂದು ಇದೆ. ವಾಟ್ ಇಫ್ ಐ ಡೂ ಓನ್ಲಿ ಇನ್ವೆಸ್ಟ್ಮೆಂಟ್ ಅಂದರೆ ಬಿಸ್ನೆಸ್ ಮಾಡಿದ್ರೆ ಇನ್ವೆಸ್ಟ್ ಮಾಡ್ಕೊಂಡೆ ದುಡ್ಡು ಮಾಡೋದು ಹೇಗೆ ಅಂತ ಪ್ರೀವಿಯಸ್ ಒಂದು 7 days ಬಿಫೋರ್ ಅನಿಸುತ್ತೆ. ಸೊ 3 days ಆಗೋ ಅಂತ ತೋರಿಸ್ತಿದೆ ಇವತ್ತಿನ ಟೈಮ್ಗೆ, ಅಂದರೆ 4 days ಆಗೋ, ಆಲ್ಮೋಸ್ಟು 4 to 5 days ಅಂದರೆ ಒಂದು 5th ವಿಡಿಯೋ, ಲಾಸ್ಟ್ 5th ವಿಡಿಯೋ ನೋಡಿ ಗೊತ್ತಾಗೋಗುತ್ತೆ. ವಿ ಡೂ ಓನ್ಲಿ ಇನ್ವೆಸ್ಟ್ಮೆಂಟ್, ವಾಟ್ ಇಫ್ ಐ ಡೂ ಓನ್ಲಿ ಇನ್ವೆಸ್ಟ್ಮೆಂಟ್ ಅಂತಿದೆ ಟೈಟಲು. ಸೊ ಲ್ಯಾಂಡು, ಗೋಲ್ಡು, ಡಿಜಿಟಲ್ ಗೋಲ್ಡು ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಹೆಂಗಿರುತ್ತೆ ಬರೀ ಅಂತ ತೋರಿಸಿರೋಂಥದ್ದು. ಸೊ ಅದರಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತ ಅಲ್ಲ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂತ ಬಂದಾಗ, ಫ್ಯೂಚರ್ ಟ್ರೇಡಿಂಗ್ ಅಂತ ಬಂದಾಗ ನಾನು ಅದರಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದರಲ್ಲಿ ಏನು ಮಾಡಿಬಿಟ್ಟಿದ್ದೀನಿ, ಲೈಕ್ ಅದರಲ್ಲಿ ಕ್ರಿಪ್ಟೋ ಕರೆನ್ಸಿ ಗೈಸ್ ಅಲ್ಲಿ 2 ಆಪ್ಷನ್ ಕೊಡ್ತಾರೆ. ಕ್ರಾಸ್ ಮಾರ್ಜಿನ್ ಒಂದು, ಐಸೋಲೇಟೆಡ್ ಮಾರ್ಜಿನ್ ಒಂದು ಆಪ್ಷನು ಅಂತ. ಕ್ರಾಸ್ ಮಾರ್ಜಿನ್ ಅಂತ ಕೊಟ್ಟಾಗ ಅದು ಏನಾಗಿರುತ್ತೆ, ಸಿಂಪಲಾಗಿ ಒಂದು ಹೇಳ್ತೀನಿ. ಕ್ರಾಸ್ ಮಾರ್ಜಿನ್ ಅದು ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ವೆಬ್ಸೈಟ್ ಅವರೇನೆ, ಅಂದರೆ ನೀವು ಯಾರು ಟ್ರೇಡಿಂಗ್ ವೆಬ್ಸೈಟ್ ಯೂಸ್ ಮಾಡ್ತಾ ಇರ್ತೀರೋ, ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ವೆಬ್ಸೈಟು, ಅವರೇನೆ ಡಿಫಾಲ್ಟಾಗಿ ಅದನ್ನು ಸೆಟ್ ಮಾಡಿರ್ತಾರೆ. ಸೊ ಅದ್ರದ್ದು ಆಪ್ಷನ್ ಏನು ಅಂದರೆ, ಸಿಂಪಲಾಗಿ ಹೇಳಬೇಕು ಅಂದರೆ, ನಿಮ್ಮ ವಾಲೆಟಲ್ಲಿ ಇರೋ ದುಡ್ಡನ್ನೆಲ್ಲ ಎತ್ಕೊಂಡು ಖರ್ಚು ಮಾಡ್ಬೋದು. ನೀವು ಎಷ್ಟು ಟ್ರೇಡಿಂಗ್ ಹಾಕಿರ್ತೀರೋ, ಅಂದರೆ ಅಲ್ಲಿಗೆ ಎಷ್ಟು ಹಾಕಿರ್ತೀರೋ ಅಮೌಂಟು. ಫಾರ್ ಎಕ್ಸಾಂಪಲ್ ನೀವು ವ್ಯಾಲೆಟಲ್ಲಿ ಒಂದು 10,000 ಮಡಗಿರ್ತೀರ, ಅದ್ರಲ್ಲಿ 1,000 ಎತ್ಕೊಂಡು ಇಲ್ಲಿ ಹಾಕ್ಬಿಟ್ಟು, ಅಂದರೆ ಒಂದು ಇವಾಗ ಬಿಟ್ಕಾಯಿನ್ ಮೇಲೆ ಹಾಕ್ಬಿಟ್ಟು ಟ್ರೇಡಿಂಗ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ತಾ ಇರ್ತೀರಾ. ಬಟ್ ನೀವು ಆಪ್ಷನು ಕ್ರಾಸ್ ಮಾರ್ಜಿನ್ ಕೊಟ್ಬಿಟ್ಟಿರ್ತೀರ. ಸೊ ಅದೇನಾಗುತ್ತೆ, ಒಂದು ಸ್ವಲ್ಪ ಪ್ರಾಫಿಟ್ಗೆ ಹೋಗಿರುತ್ತೆ. ಸೊ ನೀವೇನು ಅನ್ಕೋತೀರಿ, ಇನ್ನೂ ಪ್ರಾಫಿಟ್ಗೆ ಹೋಗುತ್ತೆ, ಒಂದು 2-3 ನಿಮಿಷ ರೆಸ್ಟ್ ತಗೊಂಡು ಬರೋಣ ಅಂತ ರೆಸ್ಟ್ ತಗೋತೀರ. ಸೊ ಅದು ಲಾಸ್ಟ್ಗೆ ಹೋದಾಗ ನೀವು ನೋಡ್ಕೊಳ್ಳಲ್ಲ, ರೆಸ್ಟಲ್ಲಿ ಇರ್ತೀರ, ಅಥವಾ ಕಂಪ್ಯೂಟರ್ ಆಫ್ ಆಗೋಗುತ್ತೆ, ನಿಮ್ಗೆ ಮೊಬೈಲ್ ವರ್ಕ್ ಆಯ್ತಾ ಇರಲ್ಲ, ಏನೋ ಒಂದು ಆ್ಯಕ್ಸಿಸ್ ಇರಲ್ಲ, ನೆಟ್ವರ್ಕ್ ಸ್ಲೋ ಆಗ್ಬಿಟ್ರೆ ಏನೋ ಒಂದು ಪ್ರಾಬ್ಲಮ್ ಆಯಿತು ಗೈಸ್, ಇದು ಅದು ಅಂತಲ್ಲ. ಸೊ ಲಾಸ್ ಆಗಿರುತ್ತೆ. ಲಾಸ್ ಆದಾಗ ಏನಾಗುತ್ತೆ, ನೀವು 1,000 ರೂಪಾಯಿ ಹಾಕಿರ್ತಿರಲ್ಲ, 1,000 ರೂಪಾಯಿ -0 ಬಂದಿದ ತಕ್ಷಣ ಆಫ್ ಆಗಲ್ಲ. -1 -2 ಅಂತ ವಾಲೆಟಲ್ಲಿರೋ ಅಮೌಂಟನ್ನು ಕೂಡ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಇದಕ್ಕೆ ವಜಾ ಮಾಡ್ಕೊತಾ ಹೋಗುತ್ತೆ. ಅದಾದಮೇಲೆ ಬೆಳೆದ್ರೆ, ಇಫ್ ಇನ್ ಕೇಸ್ ಅದೇನಾದರೂ ಬೆಳೆದ್ರೆ ಓಕೆ, ತಿರ್ಗಾ ಅಡಿಷ್ನಲ್ ಆಯ್ತಾ ಹೋಗುತ್ತೆ. ಅದಾದಮೇಲೆ ಎತ್ತಿದ್ರೂ ನಿಮ್ಗೇನು ಅಷ್ಟು ಲಾಸ್ ಅಂತ ಕಾಣಿಸಲ್ಲ. ಇಫ್ ಇನ್ ಕೇಸ್ ಬೆಳೀದೇ ಹೋದರೆ ವಾಲೆಟಲ್ಲಿರೋ ಅಷ್ಟು ಅಮೌಂಟ್ನು ಕೂಡ ಎತ್ಕೊಂಡು ಖರ್ಚು ಮಾಡಿ ವ್ಯಾಲೆಟಲ್ಲಿ 0 ಆದಾಗ ಟ್ರೇಡಿಂಗ್ ಅಲ್ಲಿಗೆ ಸ್ಟಾಪ್ ಆಗೋಗುತ್ತೆ, ಯಾವುದೇ ಕಾರಣಕ್ಕೂ ಬೆಳೆಯಲ್ಲ. ಖಾಲಿ ಆಗೋಕ್ಕಿಂತ ಮುಂಚೆ ಏನಾದರೂ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಮಾತ್ರ ಓಕೆ ಫೈನ್ ಅಂತ ಇದು ಒಂದು ಸ್ವಲ್ಪ ದುಡ್ಡು ಏರ್ತಾ ಇರುತ್ತೆ. ಇಫ್ ಇನ್ ಕೇಸ್ ವ್ಯಾಲೆಟಲ್ಲೂ 0 ಆಗೋಯ್ತು ಅಂದರೆ ಅಲ್ಲಿಗೆ ಅದೇ ಆಟೋಮೆಟಿಕ್ಕಾಗಿ ಟ್ರೇಡಿಂಗು ಸ್ಟಾಪ್ ಆಗೋಗಿ ನಿಮಗೆ 1 ರೂಪಾಯಿನೂ ವಾಪಸ್ ಬರೋಲ್ಲ. ಸೊ ಅದೇನೇ ಐಸೋಲೇಟೆಡ್ ಮಾರ್ಜಿನ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ನಾವು ಮ್ಯಾನ್ಯಲಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮ್ಯಾನ್ಯಲಾಗಿ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಸೇಮ್ ಎಕ್ಸಾಂಪಲ್ 1000 ರೂಪೀಸ್ ಏನು ಹಾಕಿರ್ತೀರಲ್ಲ, ಅದು 0 ಆಯ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಟ್ರೇಡಿಂಗು ಸ್ಟಾಪ್ ಆಗುತ್ತೆ. ಸೊ ಇದು ಒಂದು ಮೇಜರ್ ಆಗಿ ಇರುವ ಪಾಯಿಂಟು. ಸೊ ಇದಕ್ಕಿಂತ ಗೈಸ್ ನೀವು ನಂಬಲ್ಲ, ಈ ನೋಟ್ಸ್ ನೋಡಿ, ಈ ನೋಟ್ಸು ಯಾರು ಓದಬೇಡಿ, ಸ್ಟಾಪ್ ಮಾಡ್ಕೊಂಡೆಲ್ಲ, ನಾನು ಅಷ್ಟೊಂದು ಕ್ಲೀನಾಗಿ ತೋರಿಸಲ್ಲ. ಒಂದು 5-6 ಪೇಜ್ ಮಾಡಿದ್ದೀನಿ ನಾನೇ. ಸೊ ನೋಡ್ಬೋದು, ಆಲ್ಮೋಸ್ಟ್ ಎಲ್ಲ ಮಾಡಿರೋ ನೋಟ್ಸೇ ನಾನು.
ಸೊ ಇದನ್ನು ಆಲ್ಮೋಸ್ಟ್ ಒಂದು 2 to 3 ಮಂತ್ಸ್ ಮುಂಚೆ 5 to 6 ಮಂತ್ಸ್ ಮುಂಚೆ ಸ್ಟಾರ್ಟ್ ಮಾಡಿದ್ದು ನೋಟ್ಸ್ ಮಾಡೋಕ್ಕೆ. ಸೊ ಇಷ್ಟು ನೋಟ್ಸ್ ಮಾಡಿದ್ದೀನಿ ಅಂದರೆ ಕಂಪ್ಲೀಟ್ ಇದು ಫುಲ್ ಬುಕ್ ಮಾಡಿದ್ರೂ ಸಾಲಲ್ಲ ಅದನ್ನು ನೋಟ್ಸ್ನ. ಸೊ ಫ್ರೀ ಇರೋ ಟೈಮಲ್ಲಿ ನನಗೇನೋ ಒಂದು ಆಸೆ, ಲೈಕ್ ಟ್ರೇಡಿಂಗ್, ಫ್ಯೂಚರ್ ಆ್ಯಂಡ್ ಟ್ರೇಡಿಂಗಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕೋಸ್ಕರ ಸ್ಟಡಿ ಮಾಡ್ತಾಯಿದ್ದೀನಿ. ಇನ್ನೂ ಬೇಜಾನ್ ಸ್ಟಡಿ ಮಾಡಬೇಕು. 4-5 ಪೇಜಿಂದ ನಾನು ವಿಜ್ಞಾನಿ ಆಗಿಬಿಟ್ಟಿದ್ದೀನಿ, ದೊಡ್ಡ ವೇದಾಭ್ಯಾಸ ಆಗ್ಬಿಟ್ಟಿದ್ದೀನಿ, ನಾನು ಇವಾಗ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ನನ್ನಂಥ ದೊಡ್ಡ ಮುಟ್ಟಾಳ ಇನ್ನೊಬ್ಬ ಇರಲ್ಲ. ಸೊ ಇದರಲ್ಲಿ ತುಂಬ ಬರುತ್ತೆ ಗೈಸ್. ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ನಾನು ಈಸಿ ಇದ್ದಿದ್ರೆ ನಾನು ಎಷ್ಟೊಂದು ರಿಸ್ಕೇ ತಗೋತಾ ಇರಲಿಲ್ಲ, ನೀವೇ ಹೇಳ್ಬೋದು. ಸೊ ಆಲ್ಮೋಸ್ಟ್ MA, ಮೂವಿಂಗ್ ಆ್ಯಾವ್ರೇಜು ಅಂದರೆ ಏನು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಸಪೋರ್ಟ್ ಅಂದರೆ ಏನು, ರೆಸಿಸ್ಟೆನ್ಸ್ ಏನು, ಸ್ಟ್ರಾಟರ್ಜಿ, ನಾನು ಎಷ್ಟೊಂದು ಎಲ್ಲ ನೋಟ್ಸ್ ಮಾಡಿಬಿಟ್ಟಿದ್ದೀನಿ ಅಂದರೆ ನೀವು ನಿಜವಾಗ್ಲೂ ಗೈಸ್ ನಂಬಲ್ಲ. ಕ್ರಿಪ್ಟೋ ಫ್ಯೂಚರ್ ಟ್ರೇಡಿಂಗ್ ಹೆಂಗಿರುತ್ತೆ, ಏನು, ದಿ ಪವರ್ ಆಫ್ ಲಿವ್ರೇಜು, ಇದೆಲ್ಲ ನೋಡಿ. ಇಲ್ಲಿ ನೀವು ನಾನು ಹೇಳಿದ್ನ ಬೇಕಾದ್ರೆ ಇಂಡೆಪ್ತಾಗಿ ತೋರಿಸ್ತೀನಿ ಬೇಕಾದರೆ ನೋಡಿ. ಇಲ್ಲೇ ಮಾಡಿರೋ ನೋಟ್ಸು, ಕ್ರಾಸ್ ಮಾರ್ಜಿನು, ಐಸೋಲೇಟೆಡ್ ಮಾರ್ಜಿನು, ಸಿಂಪಲ್ಲಾಗಿ. ಸೊ ಸ್ಟಾಪ್ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಏನಾದರೂ ಕ್ಲಾರಿಟಿ ಇದ್ದರೆ ಓದ್ಕೊಳ್ಳಿ ಗೈಸ್. ನಾನು 100% ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ಎದುರುತ್ತೀನಿ ಅಂದರೆ ಕಾಪಿ ಮಾಡ್ಬಿಡೋದು ಜಾಸ್ತಿ. ಕಾಪಿ ಮಾಡೋದು ಅನ್ನೋದಕ್ಕಿಂತ ಓಕೆ ಇಷ್ಟೇನಾ ಅಂತ ಅನ್ಕೋತಾರೆ. ಅದೇ ನೀವು ರಿಸರ್ಚ್ ಮಾಡಿ ಅದಕ್ಕಿಂತ ಡಬಲಾಗಿ ಸಿಗುತ್ತೆ. ದಿ ಫ್ಯೂಚರ್ ಫಂಡಿಂಗ್ ಫೀಸ್ ಎಷ್ಟು, ಏನು, ಎತ್ತ, ಯಾವ ರೀತಿ ಅಮೌಂಟ್ ಬರುತ್ತೆ, ಎಷ್ಟು ಅಮೌಂಟ್ ಅವ್ರಿಗೆ ಹೋಗುತ್ತೆ, ಚಾರ್ಜಸ್ ಏನು, ಯಾವ ಥರ, ಈ ಥರ ಎಲ್ಲ ಗೋಲ್ಸ್ ಏನು, RSI ಅನಾಲಿಸಿಸ್, ಅದ್ರ ಗೋಲ್ ಏನು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಈ ಥರ ಎಷ್ಟೊಂದು ಮಾಡಿಬಿಟ್ಟಿದ್ದೀನಿ ನೋಟ್ಸು. ಅಂದರೆ ಕಡಿಮೆನೇ ನನಗೆ ಸಿಕ್ಕಿರೋ ಟೈಮಲ್ಲಿ ಇದು ಆ್ಯಕ್ಚುಲಿ 1 ಡೇ ಕುತ್ಕೊಂಡು ನೋಟ್ಸ್ ಮಾಡಿರೋ ಅಂಥ ನೋಟ್ಸ್ ಇದು. ಸೊ ಅದಾದಮೇಲೆ ಒಂದು ಸ್ವಲ್ಪ ಬ್ಯುಸಿ ಆದೆ, ಒಂದು 2-3 ತಿಂಗಳು ಆ ಕೆಲಸ ಈ ಕೆಲಸ, ವ್ಲಾಗಿಂಗು ಸ್ಟಾರ್ಟ್ ಆಯಿತು ನಂದು. ಅಂದರೆ ಒಂದು ಸ್ವಲ್ಪ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಇನ್ನೊಂದು ಕೆಲಸ ಇತ್ತು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಆಮೇಲೆ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಈ ಥರ ಎಲ್ಲ ಒಂದು ಸ್ವಲ್ಪ ಪ್ರೆಷರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಅದ್ರ ಕಡೆ ಜ್ಞಾನ ಬಿಟ್ಟಿದ್ದೀನಿ. ಅದೇನು ಅಂದರೆ ಒಂದು ಸತಿ ಕೂತ್ಕೊಂಡು ಕ್ಲೀನಾಗಿ ಒಂದು 2 to 3 ಮಂತ್ಸ್ ಟುಗೆದರ್ ಮಾಡೋ ಅಂಥ ವರ್ಕ್ ಅದು. ನೀವು ಗ್ಯಾಪ್ ಕೊಟ್ಟು ದಯವಿಟ್ಟು ನಂತರ ಅಂತೂ ಮಾಡೋಕ್ಕೆ ಹೋಗ್ಬಿಡಿ. ಇವತ್ತು ಸ್ಟಾರ್ಟ್ ಮಾಡ್ತೀರಾ, ಇನ್ನೊಂದು 2-3 ತಿಂಗಳು ಆರಾಮಾಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದರೆ ಮಾತ್ರ ಮಾಡಿ. ಆಮೇಲೆ ಫ್ಯೂಚರ್ ಆ್ಯಂಡ್ ಟ್ರೇಡಿಂಗ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ದಯವಿಟ್ಟು ಟ್ರೇಡಿಂಗಲ್ಲಿ ಹೋಗಲೇಬೇಡಿ ಗೈಸ್. ಅದರಲ್ಲೂ ಹೋದರೆ ಇಫ್ ಇನ್ ಕೇಸು ಕ್ರಿಪ್ಟೋ ಕರೆನ್ಸಿಲಿ ಮಾತ್ರ ಹೋಗಲೇಬೇಡಿ. ಅದರಲ್ಲಿ ಹೆವಿ ರಿಸ್ಕ್ ಇದೆ. ಯಾಕೆ ಅಂದರೆ ಅಲ್ಲಿ ನೀವು ಆಡೋದು ನೀವು ಇಂಡಿಯನ್ ರುಪೀಸಲ್ಲ, ಡಾಲರ್ಸಲ್ಲಿ ಆಡೋ ಅಂಥದ್ದು. ಅಲ್ಲಿ $1 ಹೋಯ್ತು ಅಂದರೆ $100 ಹೋದಂಗೆ ಇಂಡಿಯನ್ ಕರೆನ್ಸಿಲಿ, ಸಿಂಪಲಾಗಿ ಹೇಳಬೇಕು ಅಂದರೆ. ಆಮೇಲೆ ಇನ್ನೂ ಒಂದೇನು ಅಂದರೆ ನೀವು ಯಾವ್ದಾರ ಫ್ಯೂಚರ್ ಆ್ಯಂಡ್ ಟ್ರೇಡಿಂಗ್ ಆಪ್ಷನ್ನಲ್ಲಿ ನೀವು ಕರೆನ್ಸಿನ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲಿರೋ ಪ್ರೈಸೇ ಅಲ್ಲಿರಲ್ಲ. ಅಂದರೆ ಇಂಡಿಯನ್ ಡಾಲರ್ಸ್ಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ಡಾಲರ್ ಇಂಡಿಯನ್ ರುಪೀಸ್ ಇರುತ್ತೆ $1ಗೆ, ಅದಿರಲ್ಲ. ಅದಕ್ಕಿಂತ ಒಂದು 5 to 10 rupees ಎಕ್ಸ್ಟ್ರಾ ಇರುತ್ತೆ. ಬಟ್ ನೀವು ಅದನ್ನು ಅಲ್ಲೇ ಸೇಲ್ ಮಾಡೋದಾಗ್ಲೂ ಆಲ್ಮೋಸ್ಟು 1 or 2 rupees ಕಡಿಮೆ ಬರ್ಬೋದು. ಅಂದರೆ ಇರೋ ಪ್ರೈಸ್ಗಲ್ಲ, ನೀವೇನು ಕೊಟ್ಟು ತಗೊಂಡಿರ್ತೀರಲ್ಲ ಅದೇ ಪ್ರೈಸ್ 1 or 2 rupees ಕಡಿಮೆ ವ್ಯಾಲ್ಯೂ ಇರ್ಬೋದು. ಅಂದರೆ ಸ್ಪಾಟಲ್ಲಿ ಗೈಸ್ ಇವಾಗ ಪರ್ಚೇಸ್ ಮಾಡಿ ಇವಾಗಲೇ ಸೇಲ್ ಮಾಡ್ತೀನಿ ಅಂದರೆ 0.50 ಪೈಸೆನೂ $1 ಡಿಫ್ರೆನ್ಸ್ ಇರುತ್ತೆ. ಅಂದರೆ ಕಡಿಮೆ ಇರುತ್ತೆ. ಇವಾಗ ನೀವು 100 rupees ಓಡ್ತಿದೆ, 1 or 10 rupees ಕೊಟ್ಟು ತಗೋತೀರ. ಎಕ್ಸಾಂಪಲ್ ಹೇಳ್ತಾ ಇರೋದು, ಇದು ನಿಜ ಅಲ್ಲ. ಸೊ 1 or 10 rupees ಕೊಟ್ಟು $1 ತಗೋತೀರ. ಸೊ ಅದನ್ನು ಇಮಿಡಿಯೇಟಾಗಿ ಸೇಲ್ ಮಾಡಬೇಕು ಅಂದರೆ 109.50 ಪೈಸೆನೋ 109 rupees ಈ ಥರ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಲೈಟಾಗಿ ಡಿಫ್ರೆನ್ಸ್ ಇರುತ್ತೆ. ಸೊ ಕರೆಕ್ಟಾಗಿ ಅಪ್ರಾಕ್ಸಿಮೇಟ್ ಆಗಿರಲ್ಲ. ನೀವು ಬೈ ಮಾಡೋದು ಒಂದು ಸ್ವಲ್ಪ ಕಾಸ್ಟ್ಲಿಗೆ ಬೈ ಮಾಡ್ತಾ ಇರ್ತೀರ. ಸೊ ಈ ರೀತಿ ಎಲ್ಲ ಇರುತ್ತೆ ಗೈಸ್. ಸೊ ದಯವಿಟ್ಟು ಯಾರೂ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಫ್ಯೂಚರ್ಸ್ ಆಪ್ಷನ್ ಟ್ರೇಡಿಂಗಲ್ಲಿ ಮಾತ್ರ ಯಾರನ್ನು ಕಾಲಿಡಕ್ಕೆ ಹೋಗಬೇಡಿ. ಇಟ್ರೂ ಹುಷಾರಾಗಿಡಿ. ತಪಸ್ ಮಾಡಬೇಕು. ತಪಸ್ಗಿಂತ ಹೆಚ್ಚು ಗೈಸೋದು ಕೂತ್ಕೊಂಡು ಸ್ಟಡಿ ಮಾಡಿ, ಇದು ಮಾಡಿ, ಅದು ಮಾಡಿ, ಎಲ್ಲ ಥರನೂ ಮಾಡಬೇಕು. ನೀವು ನಂಬಲ್ಲ, ಇಷ್ಟು ನೋಟ್ಸ್ ಮಾಡಿದ್ದೀನಿ. ಕೆಲವೊಬ್ಬರು ಒಂದು 2-3 ಪೇಜ್ ಬರೆದಿದ್ದ ತಕ್ಷಣ ನಾನು ಟ್ರೈ ಮಾಡಿಬಿಡೋಣ, ನಾನು ಒಂದಷ್ಟು ಕಲ್ತಿದ್ದೀನಿ ಅಂದ್ಬಿಟ್ಟು ಎಂಟ್ರಿ ಆಯ್ತಾರೆ. ನಾನು ಇದುವರೆಗೂ ಎಂಟ್ರಿ ಆಗಿಲ್ಲ, ನಾನೇನು ಗೇಮ್ ಆಡಿಲ್ಲ. ನಾನು ಟ್ರಯಲಾಗಿ ಒಂದು ಸಿಗುತ್ತೆ, ಲೈಕ್ ಅವರೇ ಅಮೌಂಟ್ ಕೊಡ್ತಾರೆ. ಅಂದರೆ ಅದು ಟ್ರಯಲ್ಗೋಸ್ಕರ. ಸೊ ನೀವು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಅವರೊಂದಷ್ಟು ಅಮೌಂಟ್ ಕೊಟ್ಟು ರಿಯಲ್ ವರ್ಲ್ಡಲ್ಲಿ ಆಡೋಕ್ಕೆ ಬಿಡ್ತಾರೆ. ಅಂದರೆ ಅದು ಚಾಟ್ಸ್ ಎಲ್ಲ ಬೇರೆ ಬೇರೆ. ಅಂದರೆ ಇಲ್ಲಿ ಏನು ಮೂವ್ಮೆಂಟ್ ಇರುತ್ತೋ ಅಲ್ಲೂ ಅದೇ ಸೇಮ್ ಮೂವ್ಮೆಂಟ್ ಇರುತ್ತೆ. ಬಟ್ ಒಂದು ಬೇರೆ ಇದು ಓಪನ್ ಆಗುತ್ತೆ, ಬೇರೆ ವೆಬ್ಸೈಟ್ ಥರ ಓಪನ್ ಆಗುತ್ತೆ, ಡೆಮೋ ವೆಬ್ಸೈಟ್ ಅಂತ. ಡೆಮೋ ಪೇಜಲ್ಲಿ ನಿಮಗೆ ಅಲ್ಲಿ ಅನ್ಲಿಮಿಟೆಡ್ ಕ್ಯಾಶ್ ಕೊಡ್ತಾರೆ. ಕೆಲವೊಬ್ಬರು ಲಿಮಿಟೆಡ್ ಕ್ಯಾಶು $10 lakh ಎಲ್ಲ ಕೊಡ್ತಾರೆ, $5 lakh ಸಮಥಿಂಗ್ ಏನೋ ಕೊಡ್ತಾರೆ. ಕೆಲವೊಬ್ಬರು ಅನ್ಲಿಮಿಟೆಡ್ ಕ್ಯಾಶ್ ಕೊಡ್ತಾರೆ. ಕೆಲವರು ಟಾಪ್ ಅಪ್ ಮಾಡ್ಕೋಬೋದು ಖಾಲಿ ಆದಾಗ ಅನ್ನೋ ಥರ ಆಪ್ಷನ್ ಕೊಡ್ತಾರೆ.
ಸೊ ಅದರಲ್ಲಿ ಒಂದೆರಡು ಸತಿ ಟ್ರೈ ಮಾಡಿದ್ದೀನಿ. ಬಟ್ ಏನು ಅಂದರೆ ಅದರಲ್ಲಿ ನಿಮಗೆ ಮಜಾ ಸಿಗೋಲ್ಲ ಗೈಸ್. ನನಗೆ ಓಪನಾಗಿ ಹೇಳಬೇಕು ಅಂದರೆ ನೀವು ಒಂಥರ ಅದು ಯಾರೋ ಕಂಡವ್ರ ದುಡ್ಡು ಅನ್ನೋ ಥರ ಒಂಥರ ಮೈಂಡಿಗೆ ಬಂದ್ಬಿಡುತ್ತೆ. ಓಕೆ ಇವಾಗ ಟ್ರೇಡಿಂಗ್ ಹಿಂಗೆ ಆಗ್ತಿದೆ ಗ್ರಾಫು, ಓಕೆ ಇಲ್ಲ ಒಂದು ಹಾಕೋಣ, ಒಂದು $5 ಒಂದು $1,000 ಹಾಕೋಣ, ಏನಾಗಬೇಕು ಹಾಕ್ತೀವಿ, ಲಾಸ್ ಆದರೆ ಬಿಟ್ಟು ಹಾಕೋತೆಗೆ ಟಾಪಪ್ ಮಾಡ್ಕೊತೀವಿ ತಿರ್ಗಾ. ಸೊ ಇದು ರಿಯಲ್ ಗೇಮಲ್ಲಿ ನಡೆಯೋಲ್ಲ. ಸೊ ನೀವು $1,000 ಹಾಕಿದ್ರೂ ನಿಮ್ಮ ದುಡ್ಡಲ್ಲೇ ಹಾಕ್ತಾ ಇರ್ತೀರ, $10,000 ಆ ಥರ ಸಮಥಿಂಗು. ಸೊ ದಯವಿಟ್ಟು ಹುಷಾರಾಗಿ ಹ್ಯಾಂಡಲ್ ಮಾಡಿ ಗೈಸ್. ಅಷ್ಟೇ ನಾನು ಹೇಳೋದು. $1,000 $1,00,000 ಅಂದರೆ $1,00,000, ಸಾರಿ 10,000 ಅಂತ ಅಂತೀನಿ, $1,00,000. ಸೊ ಹುಷಾರಾಗಿ ಸ್ಟಾರ್ಟ್ ಮಾಡಲೇಬೇಡಿ ಅಂತ ನಾನು ಹೇಳ್ತೀನಿ. ಬಟ್ ಇಫ್ ಇನ್ ಕೇಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ತಪಾಸ್ ಮಾಡಬೇಕು, ಆರಾಮಾಗಿ ಕೂತ್ಕೊಂಡು ಸ್ಟಡಿ ಮಾಡಬೇಕು. ಆಮೇಲೆ ನಾನು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಾನು ಸುಮ್ಮನೆ ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಬರ್ದಿರೋದು. ಸ್ಟಾರ್ಟಿಂಗಲ್ಲಿ ಒಂದಷ್ಟು ಬೇಸಿಕ್ ಪಾಯಿಂಟ್ಸ್ ಅಂತ ಒಂದಷ್ಟು ಬರ್ಕೊಂಡಿರೋದು. ಇದಾದಮೇಲೆ ಗ್ರಾಫ್ ಚಾರ್ಟ್ ಬರುತ್ತೆ. ಗ್ರಾಫು ಯಾವ ರೀತಿ ಮೂಮೆಂಟ್ ಆದಾಗ ಏನೇನೆಲ್ಲ ಟೂಲ್ಸು ಯೂಸ್ ಮಾಡಿ ನಾವು ಅನಾಲಿಸಿಸ್ ಮಾಡ್ಬೋದು. ಸೊ ಅದಾದಮೇಲೆ ನಿಮಗೆ ಮೇಯ್ನಾಗಿ ಬರೋ ಅಂಥದ್ದು ಪೇಷನ್ಸು. ಸೊ ಅದಕ್ಕೆ ಒಂದು ಸ್ಟಡಿ ಇರುತ್ತೆ, ಅನಾಲಿಸಿಸು ಏನೇನೋ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ಗೈಸ್, ಅದೆಲ್ಲ ರಿಸ್ಕ್ ಮ್ಯಾನೇಜ್ಮೆಂಟು ಅನ್ನೋದು ಮೇಯ್ನ್ ಟಾರ್ಗೆಟು. ಮೇಯ್ನ್ ಅದನ್ನು ಕಲಿಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು. ಅದೇ ಸಪ್ರೇಟಾದ ಕೋರ್ಸ್ಗಳಿರುತ್ತೆ. ಸೊ ಇಷ್ಟೆಲ್ಲ ಕಲಿತು ನೀವು ಮುಂದುವರಿರಿ ಅಂತ ಹೇಳ್ತಾ, ಈ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಯಿತು, ಒಂದು ಸ್ವಲ್ಪ ಎಲ್ಲ ನಂದು ಪರ್ಸ್ನಲ್ ಆಗಿರೋದನ್ನೆಲ್ಲ ಹೇಳ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಲೆಂತಿ ಆಯಿತು ಅಂತ ಅನ್ಸುತ್ತೆ. ಸೊ ದಯವಿಟ್ಟು ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.